ಇವತ್ತೇನು ಪ್ಲಾನ್? ನೋಡಿ ನೋಡಿ ಈ ಕುಳ್ರು ಮದುವೆ ಆದ್ರೆ ಈ ಸರ್ಕಸ್ ಎಲ್ಲ ನೋಡ್ತಾ ಇರ್ಬೋದು ಡೈಲಿ. ಬಂದ್ವಿ ಇವಾಗ. ಸಕ್ಕ ದೊಡ್ಡದಲ್ಲ. ನಾನು ಜಿಯೋ ಮಾಲ್ ಬಂದು ಎಂಜಾಯ್ ಮಾಡ್ಕೊಂಡು ಇವಾಗ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ. ಸೊ ಜಿಯನ್ ಚೆನ್ನಾಗಿ ಹರಳೆಣ್ಣೆ ಎಲ್ಲ ತಿಕ್ಕಿದ್ದೀನಿ ಸ್ನಾನ ಮಾಡಿಸೋದಕ್ಕೆ ಇವತ್ತು ಅವನಿಗೆ. ಹಾಗೆ ಇವತ್ತು ಏರ್ ಕಟ್ಟು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು. ಚಂದು ಇನ್ನೂ ಮಲಗಿದ್ದಾರೆ. ಎದ್ದು ಬರ್ತಾರೆ. ಬ್ರೇಕ್ಫಾಸ್ಟ್ ಏನಿಲ್ಲ, ಜ್ಯೂ ಬ್ರೆಡ್ ತಿನ್ನಬೇಕಂತೆ. ಅದನ್ನ ಕಾಫಿಗೆ ಡಿಪ್ ಮಾಡ್ಕೊಂಡು ತಿನ್ನಬೇಕಂತೆ. ಏನು ಮಾಡಬೇಕು? ಡಿಪ್ ಮಾಡಿ ತಿನ್ನಬೇಕಂತೆ. ಸೊ ಅದಕ್ಕೆ ಬ್ರೆಡ್ ಆರ್ಡ್ರ್ ಮಾಡಿದೆ, ಬರ್ತಾ ಇದೆ. ಇವತ್ತೇನು ಪ್ಲ್ಯಾನ್? ಒಂದೊಂದ್ಸರಿ ಅವನೇ ನನಗೆ ಅಮ್ಮ ಆಗ್ಬಿಡ್ತಾನೆ. ನನ್ನನ್ನು ಬೇಬಿ ಥರ, ಬೇಬಿ ನಿಂಗೆ ಏನು ಬೇಕು, ಅದು ಬೇಕಾ ಇದು ಬೇಕಾ ಅಂತ ಕೇಳುತ್ತೆ. ಫ್ರೆಂಡ್ಸ್, ವ್ಲಾಗ್ ನೋಡ್ತಾ ಇದ್ರಿ. ಸೊ ವ್ಲಾಗ್ ಮಧ್ಯೆ ನಾನೊಂದು ಟಿಪ್ ಹೇಳಬೇಕು. ಸೊ ಏನಂದರೆ, ಸಮ್ಮರ್ ಬಂತು. ಸಮ್ಮರ್ ಸ್ಟಾರ್ಟ್ ಆಗಿದ ತಕ್ಷಣ ಏನು ಸ್ಟಾರ್ಟ್ ಆಗುತ್ತೆ? ಸ್ಕಿನ್ ಪ್ರಾಬ್ಲಮ್ಸು ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಏನು ಸ್ಕಿನ್ ಪ್ರಾಬ್ಲಮ್ಸ್ ಅಂದರೆ ಟ್ಯಾನ್ ಆಗೋದು, ಮತ್ತು ಸ್ಕಿನ್ ಡಾರ್ಕ್ ಆಗೋದು, ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ನಾವೇನು ಮಾಡ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ. ಬಟ್ ಡಾಕ್ಟರ್ ಹತ್ರ ಹೋಗದೆ ನೀವು ನಿಮ್ಮ ಸ್ಕಿನ್ನನ್ನು ಕ್ಯೂರ್ ಮಾಡ್ಕೋಬೋದು. ಹೇಗೆ ಅಂದರೆ ಕ್ಯೂರ್ ಸ್ಕಿನ್ ಮೂಲಕ. ಸೊ ನಾನು ಸ್ವಲ್ಪ ದಿನಗಳಿಂದ ಕ್ಯೂರ್ ಸ್ಕಿನ್ ಆ್ಯಪ್ ಯೂಸ್ ಮಾಡಿ ನನ್ನ ಪ್ರಾಡಕ್ಟ್ಸ್ನ ಬೈ ಮಾಡಿ ಯೂಸ್ ಮಾಡ್ತಿದ್ದೀನಿ ಒಂದು 4-5 ವೀಕ್ಸಿಂದ. ಕ್ಯೂರ್ ಸ್ಕಿನ್ ಏನಿದೆ, ಇದೊಂದು ಡರ್ಮಟಾಲಜಿಸ್ಟ್ ಬೇಸ್ಡ್ ಆ್ಯಪ್ ಇದು. ಸೊ ಇದರಲ್ಲಿ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಏನಿದೆ ಅಂತ ನೋಡಿಕೊಂಡು ಅದ್ರ ಪ್ರಕಾರ ನಿಮಗೆ ಪ್ರಾಡಕ್ಟ್ಸ್ಗಳನ್ನ ಸಜೆಸ್ಟ್ ಮಾಡ್ತಾರೆ. ಸೊ ನನಗೆ ನನ್ನ ಸ್ಕಿನ್ ಇಶ್ಯೂ ನೋಡಿಕೊಂಡು ಪ್ರಾಡಕ್ಟ್ಸ್ಗಳನ್ನ ಸಜೆಸ್ಟ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಆಗಿದೆ ಅಂತ ಹೇಳ್ಬೋದು. ನನ್ನ ಸ್ಕಿನ್ನು ನೋಡ್ಬೋದು. ನಾನು ಬಿಫೋರ್ ಮತ್ತು ಆಫ್ಟರ್ ಕೂಡ ತೋರಿಸ್ತೀನಿ ನನ್ನ ಸ್ಕಿನ್ ಹೇಗಿತ್ತು, ಇವಾಗ ಹೇಗೆ ನನ್ನ ಸ್ಕಿನ್ನು ಗ್ಲೋ ಬಂದಿದೆ ಅಂತ. ನಾನು ಹಾಗೆಯೇ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಹಾಗೆ ಪ್ರೀವಿಯಸ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡ್ಬೋದು. ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಕ್ಯೂರ್ ಸ್ಕಿನ್ ಆ್ಯಪಲ್ಲಿ ಸೊ ನೀವು ಡಾಕ್ಟರ್ ಕನ್ಸಲ್ಟೇಷನ್ಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗಿಲ್ಲ. ಜಸ್ಟ್ ಪ್ರಾಡಕ್ಟ್ಸ್ ಏನು ಕಾಸ್ಟ್ ಇರುತ್ತೆ ಅದನ್ನ ಪೇ ಮಾಡಬೇಕಷ್ಟೇ. ತಗೊಂಡು ಪ್ರಾಡಕ್ಟ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಡಾಕ್ಟರ್ ಫಾಲೋ ಅಪ್ ಕೂಡ ಮಾಡ್ತಾರೆ ನಿಮಗೆ. ಹಾಗೆ ಇದನ್ನು ನಾನು ಯೂಸ್ ಮಾಡಿ ಹೇಗೆ ಸ್ಕಿನ್ ಕೇರ್ ಮಾಡ್ತೀನಿ ನೋಡ್ಬೋದು ನೀವು. ಫಸ್ಟು ನಾನು ಕ್ಯೂ ಸ್ಕಿನ್ ಜೆಂಟಲ್ ಕ್ಲೆನ್ಸ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಇದು ನಿಮ್ಮ ಸ್ಕಿನ್ನಲ್ಲಿರೋ ಡರ್ಟ್, ಇಂಪ್ಯೂರಿಟೀಸ್ ಎಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನು ಕ್ಯೂರ್ ಸ್ಕಿನ್ ಬ್ಯಾರಿಯರ್ ರಿಸ್ಟ್ರಕ್ಚರ್ ಕ್ರೀಮ್ ಯೂಸ್ ಮಾಡ್ತೀನಿ. ಇದು ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡೋದಕ್ಕೆ, ಮಾಯಿಶ್ಚರೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಯೂರ್ ಸ್ಕಿನ್ ಮಿನರಲ್ ಸನ್ಸ್ಕ್ರೀನ್ ಜೆಲ್ ಏನಿದೆ, ಇದು ನಿಮಗೆ ಸನ್ ಟ್ಯಾನ್ ಆಗೋದು, ಡಾರ್ಕ್ ಸ್ಪಾಟ್ಸ್ ಆಗೋದು, ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಯೂರ್ ಸ್ಕಿನ್ ಗ್ಲೈಕೋ ಕ್ಲಿಯರ್ ಕ್ರೀಮ್ನ ನೀವು ನೈಟ್ ಯೂಸ್ ಮಾಡಿದ್ರೆ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ. ಹಾಗೆ ನಂದು ಕೋಡ್ ಇದೆ, ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ನೋಡಿ ನೋಡಿ ಈ ಕುಳ್ರು ಮದುವೆ ಆದ್ರೆ ಈ ಸರ್ಕಸ್ ಎಲ್ಲ ನೋಡ್ತಾ ಇರ್ಬೋದು ಡೈಲಿ. ಅದ್ರ ಮೇಲೆ ನಿಂತ್ಕೊಂಡು ಅಡುಗೆ ಮಾಡೋದು. 6 ಫೀಟ್ ಇರೋ ತರ ಹೇಳ್ತಿರೋದು ನೋಡಿ. ನಾನು ಅಟ್ಲೀಸ್ಟ್ 5 ಇದ್ದೀನಿ. ನಾನು 5 ಇದ್ದೀನಿ ಅಷ್ಟೇ. 4.5 ಇರ್ಬೇಕಷ್ಟೇ. 5 ಫೀಟ್ ಇದ್ದೀನಿ, 4.5 ಇಷ್ಟು ಉದ್ದ ಇರ್ತೀನಾ? 4.5 ಕರೆಕ್ಟಾಗಿ 5 ಫೀಟ್ ಇದ್ದೀನಿ. ಇದು ತುಂಬಾ ಜಾಸ್ತಿ ಇದು ಮಾಡ್ಬಿಟ್ಟಿದ್ದಾರೆ, ಅದಕ್ಕೆ ಇದೊಂದು ಇಟ್ಕೊಂಡಿದ್ದೀನಿ. ಏನಾದ್ರು ಮೇಲ್ ಬೇಕು ಅಂದ್ರೆ ಇದನ್ನ ಹಾಕ್ಬಿಟ್ಟು ಎತ್ಕೊಡೋದು. ಇಲ್ಲೆಲ್ಲ ಗೊತ್ತಿಲ್ಲ, ಸಿಗುತ್ತೆ ಕೈಗೆ. ಇದೊಂದು ಮಾತ್ರ ಇಲ್ಲಿ ಸಿಗಲ್ಲ ಸೆಕೆಂಡ್. ಇದನ್ನ ಜಿಯನ್ ತಗೊಂಡೋಗಿ ಅಲ್ಲಿ ಅವನ್ ಟಾಯ್ಸ್ ಎತ್ಕೊಳಕ್ಕೆ, ಅಲ್ಲಿ ಅವನ್ ಡ್ರಾಯ್ಸ್ ಎಲ್ಲ ತೆಗ್ದ್ಬಿಟ್ಟು ಅಲ್ಲಿ ಪೋಲಿ ಮಾಡಕ್ಕೆ ಯೂಸ್ ಮಾಡ್ತಿರ್ತಾರೆ ಆ ಸಾಹೇಬ್ರು. ನೋಡಿ ಬಂದ್ರು, ಅಮ್ಮನ್ ನೋಡಿ ನೋಡಿ ಕಲ್ತಿರೋದು ಸರ್ಕಸ್ ಮಾಡೋದು ಅಲ್ವಾ ಚಿನ್ನಮ್ಮ? ಯಾರಿಗೆ ಇದು? ಬೇಬಿಗೆ. ಏನಿದು? ಏನದು? ಮಿಕ್ಸ್. ಏನ್ ಮಿಕ್ಸ್ ಮಾಡೋದು? ಅವನಿಗೆ ಕಡಲೆ ಹಿಟ್ಟು ಸ್ನಾನಕ್ಕೆ, ಎಣ್ಣೆ ಮತ್ತೆ ಕಡಲೆ ಹಿಟ್ಟು, ಹರಳೆಣ್ಣೆ. ಅವನಿಗೆ ಅವಾಗಿಂದ ಸ್ನಾನ ಮಾಡ್ಸೋದು ಯಾರು?
ನೀಟಾಗಿ ಮಾಡಿಸೋದು ಯಾರು? ಸ್ನಾನ ಮಾಡಿಸೋದು ಚಂದು ಅವರು. ಕೊಡ್ತಾ ಇದ್ದೀನಿ ಅವ್ರಿಗೆ. ಉಜ್ಜಕ್ಕಾಗಲ್ಲ ಅಂತ ಅವನಿಗೆ. ಉಜ್ತೀನಿ, ಇವರು ನೀ ಸರಿಯಾಗಿ ಉಜ್ಜಲ್ಲ ಅಂದ್ಬಿಟ್ಟು ಇವರು ಹೇಳೋದು. ಎಣ್ಣೆ ಹಾಕಿದ್ಮೇಲೆ ಕ್ಲೀನಾಗಿ ಸ್ವಲ್ಪ ಮಸಾಜ್ ಥರ ಮಾಡಿ ಗಟ್ಟಿಗೆ ಮಾಡಬೇಕು. ಸೊ ಏನಂದರೆ ಇವತ್ತಿನ ಬ್ಲಾಗಲ್ಲಿ ಸ್ಪೆಷಲು, ಇವತ್ತು ನಾವು ಇನ್ನೊಂದು ಹೊಸ ಮನೆ ನೋಡೋಕೆ ಹೋಗ್ತಾ ಇದ್ದೀವಿ. ಯಾರ್ದು ಹೊಸ ಮನೆ? ಸೊ ನನ್ನ ಬ್ರದರ್ ಇಲ್ಲ ಒಂದು ಹೊಸ ಮನೆ ತೊಗೊಂಡಿದ್ದಾರೆ. ಅವಾಗಿಂದ ಹೋಗಿರಲೇ ಇಲ್ಲ. ಲಾಸ್ಟ್ ಟೈಮ್ ಯಾವಾಗಲೂ ಒಂದ್ಸರಿ ನಾವು ಹೋಗ್ಬೇಕಾದ್ರೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಹಾಗೇ ಇರಲಿಲ್ಲ. ಸೊ ಆಮೇಲೆ ಅವ್ರಿಗೂ ಪಾಪು ಆಯಿತು, ಅವರು ಬ್ಯುಸಿ ಆದರು, ನಾವು ಬ್ಯುಸಿ ಆಗಿಬಿಟ್ವಿ. ಸೊ ಅದಕ್ಕೆ ಇವತ್ತು ಎಲ್ಲರೂ ಒಟ್ಟಿಗೆ ಹೋಗಿ ನೋಡ್ಕೊಂಬರೋಣ ಅಂತ. ಅವ್ರು ಹಾಗೆ ಬರ್ತಾರೆ. ಅವರು ಏರ್ಪೋರ್ಟ್ ಹತ್ರ ಆಲ್ಮೋಸ್ಟ್ ತೊಗೊಂಡಿರೋದು ಮನೆ, ಫ್ಲ್ಯಾಟು. ಅದಕ್ಕೆ ನೋಡೋಕ್ಕೆ ಇಂಟೀರಿಯರ್ಸ್ ಎಲ್ಲ ಆಗಿದೆ. ಸೊ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಗೃಹ ಪ್ರವೇಶ ಕೂಡ ಆಗುತ್ತೆ. ಸೊ ವೆಯ್ಟ್ ಮಾಡ್ತೀವಿ, ಅದ್ರದ್ದು ಬ್ಲಾಗ್ ಮಾಡ್ತೀನಿ ನಾನು. ಜಿಯನ್ ರೆಡಿ ಆಗ್ತಿದ್ದಾನೆ. ಬನ್ನಿ, ಅವ್ರ ಪಾಪ ಹಿಂಗೆ ಸ್ನಾನ ಮಾಡಿಸ್ತಿದ್ದಾರೆ, ಹಿಂಗೆ ರೆಡಿ ಮಾಡ್ತಿದ್ದಾರೆ, ನೋಡೋಣ. ನಮಗೂ 1 hour ಬೇಕು ಇಲ್ಲಿಂದ ಹೋಗೋದಿಕ್ಕೆ. ಓ, ಇನ್ನ ಬೇಬಿ ಸ್ನಾನ ಮಾಡ್ತಾನೆ ಇದೆ. ಬೇಬಿ ಸ್ನಾನ ಮಾಡ್ತಾ ಇದೆ. ಗ್ಲಾಸ್ ಒಳಗಡೆಯಿಂದ ಕಾಣಿಸಲ್ಲ. ಹಾಯ್ ಬೇಬಿ, ಏನ್ ಮಾಡ್ತಿದ್ದೀರಾ? ಯಾರಿದು? ಸೋನಿಕ್ ಬೇಬಿ. ಏನ್ ಡ್ರೆಸ್ ಇದು? ಇದೇನ್ ಡ್ರೆಸ್? ಸೊ ಇವಾಗ ಹೋಗ್ತಾ ಇದೀವಿ. 1 hour ಬೇಕಾ? 45 minutes? 1 hour. ಫ್ರೆಂಡ್ಸ್, ಸ್ಯಾಟರ್ಡೆ ಆದ್ರೂ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಅಂತಲೇ ಹೇಳ್ಬೋದು. ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು. ಆಮೇಲೆ ಹೋಗ್ಬೇಕಾದ್ರೆ ಬಿಸಿಲಂತೂ ಸಖತ್ತಿತ್ತು ಅಂತ ಹೇಳ್ಬೋದು ಅವತ್ತು. ನಂಗೆ ಗೊತ್ತಿಲ್ಲ, ಈ ವರ್ಷ ನನಗೆ ಜಾಸ್ತಿ ಬಿಸಿಲಿದೆ ಅಂತ ಅನ್ನಿಸ್ತಿದೆ. ತುಂಬ ಬಿಸಿಲಿದೆ ಇವಾಗ. ಸೊ ಹೊರಗಡೆ ಹೋದರೆ ಸಾಕು ಬಿಸಿಲಲ್ಲಿ ತುಂಬ ಸುಸ್ತಾಗ್ಬಿಡುತ್ತೆ. ನಾವು ರೀಚ್ ಆದಮೇಲೆ ನಮ್ಮ ಬ್ರದರ್ ಇಲ್ಲ ಮತ್ತು ಅತ್ತೆ ಮಾವೆಲ್ಲ ಬರ್ತಿದ್ರು. ವೆಯ್ಟ್ ಮಾಡ್ತಿದ್ವಿ ಅವ್ರಿಗೋಸ್ಕರ. ಅವ್ರಿನ್ನೂ ಬಂದಿರಲಿಲ್ಲ. ಆಮೇಲೆ ಒಳಗಡೆ ಹೋಗೋಣ ಅಂತ ಹೋದ್ವಿ. ತುಂಬ ದೊಡ್ಡದು, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಂದ್ವಿ ಇವಾಗ. ಸಖತ್ ದೊಡ್ಡದಲ್ಲ, ಬರೀ ಅಪಾರ್ಟ್ಮೆಂಟ್ಸೇ ಇದೆ. ಅವ್ರಿನ್ನ ಬರ್ತಿದಾರಂತೆ. ಸೊ ನಾವೇ ಬೇಗ ಬಂದ್ಬಿಟ್ಟಿದೀವಿ, ಅವರೇ ಲೇಟಾಗಿ ಬರ್ತಿದ್ದಾರೆ. ಅವ್ರಿನ್ನ 10 ನಿಮಿಷ ಆಗುತ್ತಂತೆ. ನಾವಿಲ್ಲೆಲ್ಲ ಓಡಾಡ್ತಿದೀವಿ. ಸಖತ್ ದೊಡ್ಡದು ಅಂತ ಹೇಳ್ಬೋದು. ಪಕ್ಕದಲ್ಲಿ ಬ್ರಿಗೇಡು ಇದೆ, ಆ ಕಡೆ ಇನ್ನೊಂದು ಗೋದ್ರೇಜ್, ಗೋದ್ರೇಜ್ ಎಲ್ಲ ಯಾವ್ದು ಬಿಲ್ಡರ್ಸ್ ಎಲ್ಲಾರ್ದು ಇದೆ. ಹೋಗ್ತಾ ಇದೀವಿ ಇವಾಗ. ಏನ್ ಚಿನಿಮಾ? ಏನಿದು? ಟವರ್ 4. ರೂಮ್ ಊಟ ಮಾಡ್ಕೊಂಡು ವಾಪಸ್ ಬರ್ಬೇಕಾದ್ರೆ ಊಟ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಅಲ್ಲೇ ಆನ್ ದಿ ವೇ ಹೋಗ್ವಿ ಎಲ್ಲರೂ. ಸೊ ಊಟ ಮಾಡಿಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ. ನಾನು ಏರ್ ಕಲರ್ ಮಾಡಿಸಿದ್ದೀನಿ. ಸ್ವಲ್ಪ ಕ್ಲಿಪ್ಪಿಂಗ್ಸು ಅವತ್ತೇನು ಬ್ಲಾಗ್ ಮಾಡಿಲ್ಲ, ಜಸ್ಟ್ ಇದೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡೆ. ಅದು ಅವತ್ತು ಪೂರ್ತಿ ಬ್ಲಾಗ್ ಮಾಡಲಿಲ್ಲ. ಸೊ ವೆಯ್ಟ್ ಮಾಡೋದಿದೆಯಲ್ಲ, ಅದು ತುಂಬಾ ಬೋರಿಂಗ್ ಅಂತ ಹೇಳ್ಬೋದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಓಕೆ,
ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಏನಂದರೆ ನಾನು ಸ್ಯಾಟರ್ಡೇ ಮನೆ ನೋಡೋಕ್ಕೆ ಹೋಗಿ ಬಂದಮೇಲೆ ನಮ್ಮ ಬ್ರದರ್ ಇಲ್ಲ ಒಂದು ಹೊಸ ಮನೆ ನೋಡೋಕ್ಕೆ ಇಂಟೀರಿಯರ್ಸ್ ಎಲ್ಲ ಹೇಗೆ ಮಾಡಿಸಿದ್ದಾರೆ ಅಂತ ನೋಡಬೇಕಿತ್ತು. ಸೊ ಹೋಗಿ ನೋಡ್ಕೊಂಡು ಬಂದಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲೇ ಇಲ್ಲ. ಸೊ ಮನೇನೂ ನೆಕ್ಸ್ಟ್ ಯಾವಾಗಲಾದರೂ ತೋರಿಸ್ತೀನಿ ನಾನು. ಏನಂದರೆ ಅದಾದಮೇಲೆ ತುಂಬ ಸುಸ್ತಾಗಿತ್ತು ಅವತ್ತು, ಯಾಕೆಂದರೆ ದೂರ ಇರೋದ್ರಿಂದ. ಸೊ ವಾಪಸ್ ಬಂದು ತುಂಬ ಸುಸ್ತಾಗಿತ್ತು. ಆಮೇಲೆ ರಿಲ್ಯಾಕ್ಸ್ ಮಾಡಿದ್ವಿ, ಮತ್ತು ನನಗೆ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಬ್ಲಾಗು. ಸೊ ಇದು ಆಲ್ಮೋಸ್ಟ್ 2 days ಆಗಿದೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಅದಾದಮೇಲೆ ನಾನು ಹೇರ್ ಕಲರ್ ಕೂಡ ಹೋಗಿದ್ದೆ. ಸೊ ಹೊಸದಾಗಿ ಹೇರ್ ಕಲರ್ ಮಾಡಿಸಿದ್ದೀನಿ, ಲೈಟಾಗಿ ಮಾಡಿಸಿದ್ದೀನಿ. ನಿಮಗೆ ಅಷ್ಟು ಲೈಟ್ ಬೆಳ್ಗಳು ಗೊತ್ತಾಗಲ್ಲ, ಯಾಕೆಂದರೆ ಇನ್ನು ನಾನು ಹೇರ್ ವಾಶ್ ಮಾಡಿಲ್ಲ. ಸೊ ಹೇರ್ ವಾಶ್ ಮಾಡಬೇಕು, ಇದು ಹೊರಗಡೆ ಇದ್ದಾಗ ಗೊತ್ತಾಗುತ್ತೆ. ಸ್ವಲ್ಪ ಬ್ರೌನ್ ಕಲರಲ್ಲಿ ಮಾಡಿಸಿದ್ದೀನಿ, ಯಾಕೆಂದರೆ ಸೇಮ್ ಬ್ಲ್ಯಾಕ್ ಕಲರ್ ಇಟ್ಕೊಂಡು ತುಂಬ ದಿನ ಆಗಿತ್ತು. ಹೇರ್ ಕಲರ್ ನಾನು ಮಾಡಿಸಿರಲಿಲ್ಲ, ಸೊ ಅದಕ್ಕೆ ಮಾಡಿಸ್ಬೇಕಿತ್ತು. ಮಾಡಿಸ್ಕೊಂಡು ಬಂದೆ. ಹಾಗೆ ಸ್ವಲ್ಪ ಫ್ರಂಟ್ ಕಟ್ ಮಾಡಿಕೊಂಡು ಹೇರು ಬಂದೆ. ಫ್ರಂಟ್ ಮತ್ತು ಎಡ್ಜಸ್ಸಲ್ಲೂ ಕಟ್ ಮಾಡಿದೆ, ಯಾಕೆಂದರೆ ಎಡ್ಜಸ್ಸಲ್ಲಿ ತುಂಬ ಡ್ರೈ ಆಗಿತ್ತು. ಸೊ ಅದಕ್ಕೆ ಕಟ್ ಮಾಡಿದ್ರೆ ಬೆಳೆಯುತ್ತೆ. ಸೊ ಒಂದು ಸ್ವಲ್ಪ ಕಟ್ ಮಾಡ್ತು ಅಷ್ಟೇ, ಯಾಕೆಂದರೆ ಲಾಂಗ್ ಹೇರ್ ಚೆನ್ನಾಗಿ ಅನ್ನಿಸ್ತಿದೆ ನನಗೆ. ಸೊ ನಂದು 1 year ಬ್ಯಾಕ್, ಆಲ್ಮೋಸ್ಟ್ 2 years ಬ್ಯಾಕ್ ನಾನು ಶಾರ್ಟ್ ಹೇರ್ ಮಾಡಿಸಿದಾಗ ಮಾಡಿಸ್ಬಿಟ್ಟೆ. ಬಟ್ ಆಮೇಲೆ ನಂಗೆ ಒಂದು ಸ್ವಲ್ಪನೂ ಇಷ್ಟ ಆಗಿರಲಿಲ್ಲ ಶಾರ್ಟ್ ಹೇರು, ಲಾಂಗ್ ಹೇರೇ ಬೇಕಂತ ಇಷ್ಟ ಇತ್ತು. ಸೊ ಅದಕ್ಕೆ ಇವಾಗ ಲಾಂಗ್ ಹೇರ್ ಮಾಡಿಸಿ ತುಂಬ ಚೆನ್ನಾಗಿ ಅನ್ನಿಸ್ತಿದೆ ನನಗೆ. ಸೊ ಏನಂದರೆ ಅದಕ್ಕೆ ಇವತ್ತು ಬ್ಲಾಗ್ ಕಂಟಿನ್ಯೂ ಮಾಡಿ ಆಮೇಲೆ ಏನು ಮಾಡೋಣ ಅಂದ್ಕೊಂಡೆ. ಜಿಯಾನ್ ಇವತ್ತು ಸ್ಕೂಲ್ಗೆ ಕಳಿಸಿಲ್ಲ, ಯಾಕೆಂದರೆ ಚಂದುಗೊಂದು ಈವೆಂಟ್ ಇತ್ತು. ಸೊ ಅವ್ರು ಅರ್ಜೆಂಟ್ ಹೋಗಬೇಕಿತ್ತು. ಆಮೇಲೆ ನಾನು ಕರ್ಕೊಂಡೋಗಿ ಬರೋಣ ಅಂತ ಅಂದ್ಕೊಂಡೆ. ಆಮೇಲೆ ಚಂದುನೇ ಹೋಗಲಿ ಬಿಡು ಅಂತಂದರು. ಸೊ ಇವತ್ತು ಕಳಿಸಿಲ್ಲ ಅವನನ್ನು ಸ್ಕೂಲಿಗೆ. ಇವತ್ತು ನಾವಿಬ್ಬರೇ ಚಂದುಗೆ ಆಲ್ಮೋಸ್ಟ್ ಈವ್ನಿಂಗ್ವರೆಗೂ ಮೀಟಿಂಗ್ಸ್ ಎಲ್ಲ ಇದೆ ಬೇರೆ ಬೇರೆ ಕಡೆ. ಸೊ ಗೊತ್ತಿಲ್ಲ ಎಷ್ಟು ಗಂಟೆ ಆಗುತ್ತೆ ಅಂತ. ಸೊ ನಾವಿಬ್ಬರೇ, ಇವನು ಎಲ್ಲಾದರೂ ಕರ್ಕೊಂಡೋಗಮ್ಮ ಅಂತ ಕೇಳ್ತಿದ್ದಾನೆ. ಈ ಸರಿ ವೀಕೆಂಡಲ್ಲೂ ಎಲ್ಲೂ ಅವನಿಗೆ ಕರ್ಕೊಂಡು ಹೋಗಿರಲಿಲ್ಲ, ಜಸ್ಟ್ ಅಲ್ಲಿ ಕರ್ಕೊಂಡೋಗಿ ಬಂದಿದ್ದೆ ಅಷ್ಟೇ. ಅದಕ್ಕೆ ನೋಡೋಣ ಆಮೇಲೆ ಆದರೆ ಮಾಲ್ಗೆಲ್ಲಾದರೂ ಕರ್ಕೊಂಡೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಸುಮ್ಮನೆ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಪ್ಲೇ ಏರಿಯಾ ಇರುತ್ತಲ್ಲ ಅಲ್ಲಿ ಆಡಿಸ್ಕೊಂಡು ಬರೋದು ಒಂದು ನಾರ್ಮಲ್ಲು. ಒಂದೊಂದು ಇಲ್ಲಿ ಎವ್ರಿ ಈವ್ನಿಂಗ್ ಆಡ್ತಾನೆ. ಈವ್ನಿಂಗ್ ಯಾವಾಗಲೂ ಆಡ್ತಿರ್ತಾನೆ, ಬಟ್ ಅಲ್ಲಿನೂ ಹೋಗ್ಬೇಕಂತ ಕೇಳ್ತಾನೆ ಒಂದೊಂದ್ಸರಿ. ಇನ್ನೂ ಡಿಸೈಡ್ ಮಾಡಿಲ್ಲ ಹೋಗೋದಾ ಬೇಡವಾ ಅಂತ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ನೋಡಿ ಏನು ಮಾಡ್ತಿದ್ದೀರಾ ನೀವು, ಏನು ಮಾಡ್ತಿದ್ದೀರಾ? ಸೊ ಹಾಗೆ ಹೇರ್ ಕಲರ್ಗೆ ಎಷ್ಟು ಖರ್ಚಾಯಿತು ಅಂತಂದರೆ ಆಲ್ಮೋಸ್ಟ್ 10,000 ಆಯಿತು. ಸೊ ಅಂದರೆ ಹೈಲೈಟ್ಸ್ಗೆ ನಿಮ್ಮದು ಹೇರ್ ಮೇಲೆ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ ಹೇರ್ ಕಲರು, ನಿಮ್ಮದು ಎಷ್ಟು ಹೇರ್ ಲೆಂತ್ ಇರುತ್ತೆ ಅದು. ಸೊ ನಂದು ಸ್ವಲ್ಪ ಇವಾಗ ಲಾಂಗ್ ಹೇರೇ ಬರುತ್ತೆ, ಅದರಿಂದ ಸ್ವಲ್ಪ ಜಾಸ್ತಿ ಆಯಿತು. ನಿಮ್ಗೆ ಶಾರ್ಟ್ ಹೇರ್ ಇದ್ದರೆ ಇನ್ನೂ ಕಡಿಮೆ ಆಗುತ್ತೆ. 10,000 rupees ಆಯಿತು ಆಲ್ಮೋಸ್ಟು, ಜಸ್ಟ್ ಹೈಲೈಟ್ಸ್ಗೆ. ಮತ್ತು ಹೇರ್ ಕಟ್ಟು ಬೇರೆ ಅದೆಲ್ಲ ಸಪ್ರೇಟು, ಮತ್ತು ರೂಟ್ ಟಚಪ್ ಬೇರೆ ಮಾಡಿಸ್ದೆ ನಾನು, ಅದು ಸಪ್ರೇಟು. ಬರೀ ಹೈಲೈಟ್ಸ್ಗೆ 10,000 ಆಗುತ್ತೆ. ಸೊ ರೂಟ್ ಟಚಪ್ ಎಲ್ಲ ಕಡೆ ಸೇಮೇ, ಅದು 2,000 ಪ್ಲಸ್ ಟ್ಯಾಕ್ಸೇ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ನಾರ್ಮಲ್ ಅವ್ರು ಹೇಳೋ ಪ್ರೈಸಿಗಿಂತ ಅದ್ರ ಮೇಲೆ ಟ್ಯಾಕ್ಸೇ ಎಷ್ಟೊಂದು ಬರುತ್ತೆ. ಇದು ಪರ್ಮನೆಂಟ್ ಇರುತ್ತೆ, ತುಂಬ ಅಂದರೆ ಪರ್ಮನೆಂಟ್ ಅಂದರೆ ತುಂಬ ದಿನ ಇರುತ್ತೆ. ನೀವು ನೆಕ್ಸ್ಟು ಹೇರ್ ಕಲರ್ ಮಾಡೋವರೆಗೆ ರೂಟಿಂದ ಬರೋದು ಮಾತ್ರ ನಿಮ್ಗೆ ಏನು ಇರುತ್ತೆ ಆ ಹೇರ್ ಬರುತ್ತೆ, ಇಲ್ಲಾಂದರೆ ನೆಕ್ಸ್ಟ್ ಹೇರ್ ಕಲರ್ ನೀವು ಮಾಡೋವರೆಗೂ ಅದು ಹಾಗೆ ಇರುತ್ತೆ. ಫ್ರೆಂಡ್ಸ್ ಸೊ ಊಟ ಎಲ್ಲ ಮಾಡಿದ್ವಿ ನಾನು ಜಿಯಾನ್ ಇಬ್ರು. ಇವಾಗ ಸುಮ್ಮನೆ ಇಬ್ಬರು ಕುತ್ಕೊಂಡಿದ್ದೀವಿ. ಜಿಯಾನು ಅಲ್ಲಿ ಕುತ್ಕೊಂಡಿದ್ದಾನೆ. ಅವ್ರ ಪಪ್ಪ ಇಲ್ಲ ಅಂದರೆ ಹಠ ಮಾಡೋಕ್ಕೆ ಜಾಸ್ತಿ. ಸೊ ಅವ್ರ ಪಪ್ಪ ಇಲ್ಲ ಅಂದರೆ ಅವ್ನು ಹಠ ಮಾಡೋದು ಜಾಸ್ತಿ. ಮಾಲಿಗೆ ಕರ್ಕೊಂಡು ಹೋಗು ಅಂತ ಹಿಂಸೆ ಕೊಡ್ತಿದ್ದಾನೆ. ಫ್ರೆಂಡ್ಸ್ ಸೊ ಇವಾಗ ಸ್ವಲ್ಪ ಹೊತ್ತಿಬ್ರು ಮಲ್ಕೊಂಡ್ಬಿಟ್ಟಿದ್ವಾ, ರೆಡಿ ಆಗಿಬಿಟ್ಟು ಇವಾಗ ಅವನನ್ನು ಮಾಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಜಿಯು ನಿಂದು ಔಟ್ಫಿಟ್ ತೋರಿಸು. ನಂದು ಇದು ಔಟ್ಫಿಟ್, ವೈಟ್ ಟಿ ಶರ್ಟ್, ಬ್ಲೂ ಜೀನ್ಸ್. ನಿಂದು ಬಾ ತೋರಿಸು. ಇದು ಜಿಯನ್ ಔಟ್ಫಿಟ್. ಸೊ ಇವಾಗ ಹೊರಡಬೇಕು, ಕ್ಯಾಬ್ ಬುಕ್ ಮಾಡಬೇಕು. ಕೆಳಗಡೆ ಹೋಗಿ ಕ್ಯಾಬ್ ಬುಕ್ ಮಾಡ್ತೀನಿ. ಏನದು? ರೆಡಿ ರೆಡಿ ಚಿನ್ನಿಮ್ಮ, ಇಲ್ಲಿ ನೋಡಿ ಇಲ್ಲಿ.
ಎಲ್ಲಿ ಬಂದ್ವಿ ಇವಾಗ? ಡ್ರೆಸ್ ಸ್ಕೆಚಸ್ ಬೇಕಾ? ಆಮೇಲೆ ಇವಾಗ ಎಲ್ಲಿ ಬಂದ್ವಿ? ಮಾಲ್. ಏನಂದ್ರೆ ಕರ್ಕೊಂಡು ಬಂದು ಆಟ ಆಡಕ್ಕೆ ಜಿಯನ್ ಆಟ ಆಡ್ತಿದ್ದೆ. ನಾವು ಆಟ ಆಡೋವರೆಗೂ ನಾನು ಸುಮ್ಮನೆ ಕೂತಿರ್ಬೇಕು. ಸೊ ಅದಕ್ಕೆ ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಿರ್ತೀನಿ. ಅದು ಪೋಲಿ ಮೇಲ್ಗಡೆ ಎಲ್ಲ ಆಟ ಆಡ್ತಿರುತ್ತೆ. ಸೊ ಹ್ಯಾಮ್ಲೀಸಲ್ಲಿ ಪ್ಲೇ ಏರಿಯಾ ಇದೆಯಲ್ಲ, ಅಲ್ಲಿ ಕರ್ಕೊಂಡು ಬಂದಿದ್ದೀನಿ. ಸೊ ಇದು ನಿಮಗೆ ಪ್ರೈಸು 1 hour ಪಪ್ಪ ಇಲ್ಲ ಪ್ರೈಸು 1 hourಗೆ ನಿಮಗೆ 499 rupees ಆಗುತ್ತೆ. ನೋಡಿ ಅಲ್ಲಿ ಇನ್ಸೈಡ್ ಸ್ಲೈಡ್ ಹೋಗ್ತೀಯಾ? ನೋಡಿದ್ರಲ್ಲ. ಸೊ ನಾನು ಜಿಯು ಮಾಲ್ ಬಂದು ಎಂಜಾಯ್ ಮಾಡಿಕೊಂಡು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಪಪ್ಪ ಏನ್ ಮಾಡ್ತಿದ್ದಾರೆ? ವೆಯ್ಟ್ ಮಾಡ್ತಿದ್ದಾರೆ. ಫ್ರೆಂಡ್ಸ್ ಎಲ್ಲ ಮುಗಿಸ್ಕೊಂಡು ನಾನು ಜಿಯನ್ ಮನೆಗೆ ಹೊರಟ್ವಿ. ಚಂದನು ಅಷ್ಟರಲ್ಲಿ ಮೀಟಿಂಗಿಂದ ಬಂದಿರ್ತಾರೆ, ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಜಿಯನ್ ಅಂತೂ ಆಮೇಲೆ ಮನೆ ಹತ್ರ ಹೋದ್ಮೇಲೆ ಪಪ್ಪ ಅಂದ್ಕೊಂಡು ಓಡೋಗ್ತಾ ಇದ್ದ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವ್ಲಾಗ್ ಎಂಡ್ ಮಾಡೋದಕ್ಕಿಂತ ಮುಂಚೆ ಕ್ಯೂರ್ ಸ್ಕಿನ್ದು ಫುಲ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.